ಎಸ್ ಟಾಪ್ 2 ನಲ್ಲಿ ಖಚಿತವಾದ ಸ್ಥಾನವನ್ನು ಪಡ್ಕೊಳ್ತಾ ಇದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬೈ ಬೀಟಿಂಗ್ ಲಕ್ನೋ ಸೂಪರ್ ಜಾಯಿಂಟ್ಸ್. ಅಂದ್ರೆ ನಾವು ಕ್ವಾಲಿಫೈಯರ್ ಆಡ್ತಾ ಇದೀವಿ. ಸಂತೋಷದ ಸುದ್ದಿ ಇದು ಹೌದು, ಬಟ್ ಗುರು ಸ್ವಲ್ಪ ಚಿಂತೆ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಲಕ್ನೋ ಸೂಪರ್ ಜಾಯಿಂಟ್ಸ್ ಹ್ಯಾವನ್ ಬೀನ್ ಅಟ್ ದೇರ್ ಬೆಸ್ಟ್ ದಿಸ್ ಸೀಸನ್. ವೀಕ್ ಬೌಲಿಂಗ್ ಯೂನಿಟ್ ಬೇರೆ ಅಂಡ್ ಈ ಮ್ಯಾಚ್ ನಲ್ಲಿ ರಿಷಬ್ ಪಂತ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಬಿಟ್ರೆ ಹ್ಯಾವನ್ ಬೀನ್ ದಟ್ ಬಿಗ್ ಅ ಟೀಮ್ ಟು ಬೀಟ್. ವೇರ್ ಆಸ್ ಪಂಜಾಬ್ ಕಿಂಗ್ಸ್, ಗುಜರಾತ್ ಟೈಟನ್ಸ್ ಹಾಗೂ 5 ಟೈಮ್ಸ್ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಆ ತರ ಅಲ್ಲ. ಬ್ಯಾಟಿಂಗ್ ನಲ್ಲೂ ಸ್ಟ್ರಾಂಗ್ ಇದ್ದಾರೆ, ಅಷ್ಟೇ ಭರ್ಜರಿಯಾದ ಬೌಲಿಂಗ್ ಯೂನಿಟ್ ಕೂಡ ಇದೆ ಈ ತಂಡಗಳಲ್ಲಿ. ಸೊ ನನಗನ್ಸಿರೋದು ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಡೆಫಿನೆಟ್ಲಿ ಬೌಲಿಂಗ್ ಮಾಡುವಾಗ ವಿ ಆರ್ ಮಿಸ್ಸಿಂಗ್ ಜಾಶ್ ಹೇಜಲ್ವುಡ್. ಔಟ್ ಪ್ಲೇಯಿಂಗ್ 11 ಅಲ್ಲಿ ಇರಲೇಬೇಕು. ಮತ್ತೆ ನೀವು ಲಿಯಮ್ ಲಿವಿಂಗ್ಸ್ಟನ್ ಜೊತೆ ಕಂಟಿನ್ಯೂ ಮಾಡ್ತೀರಾ ಆರ್ ವುಡ್ ಯು ಲೈಕ್ ಟು ಗಿವ್ ಅನದರ್ ಓವರ್ಸೀಸ್ ಪ್ಲೇಯರ್ ಅ ಚಾನ್ಸ್? ಅಂಡ್ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ಅವರು ತುಂಬಾ ಮಿಸ್ಫೀಲ್ಡ್ ಮಾಡಿರೋದ್ರಿಂದ ಒಂದು 20-30 ರನ್ಸ್ ನಮ್ ಕಡೆ ಬಂತು. ಅಲ್ಲಿ ಬೌಂಡ್ರೀಸ್ ಬಿಟ್ಕೊಟ್ರು ಅಂಡ್ ವಿಲಿಯಂ ಅವರು ಒಂದು ಇಂಪಾರ್ಟೆಂಟ್ ರನ್ಔಟ್ ಅನ್ನ ಮಿಸ್ ಮಾಡ್ತಾರೆ. ಸೊ ಇದೆಲ್ಲ ಇರೋದ್ರಿಂದ ಥಿಂಗ್ಸ್ ವೆಂಟ್ ಅ ಲಿಟಲ್ ಈಸಿ. ಆಫ್ ಕೋರ್ಸ್ ಮಯಾಂಕ್ ಅಗರ್ವಾಲ್ ಆಗಿರ್ಬೋದು, ಫಿನಿಶರ್ ಜಿತೇಶ್ ಶರ್ಮಾ, ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿಯಿಂದ ಕ್ರೆಡಿಟ್ ತಗೊಳ್ತಾ ಇಲ್ಲ. ಬಟ್ ಇನ್ನು ಫ್ಯೂಚರ್ ಅಲ್ಲಿ ಒನ್ ಸ್ಟೆಪ್ ಅಟ್ ಎ ಟೈಮ್ ಹೋಗುವಾಗ ವೆನ್ ದ ಕಪ್ ಇಸ್ ದ ಗೋಲ್, ಐ ಥಿಂಕ್ RCB ನೀಡ್ಸ್ ಟು ಬಕಲ್ ಅಪ್ ಅ ಲಿಟಲ್. ದಯವಿಟ್ಟು ನಿಜ ಹೇಳಿ, ನೀವೇನಾರು ಅನ್ಕೊಂಡಿದ್ರ ಹಾಫ್ ಟೈಮ್ ಅಲ್ಲಿ RCB ಈ ತರ ಚೇಸ್ ಮಾಡಿ ಟಾಪ್ 2 ಸ್ಪಾಟ್ ನ ಸೀಲ್ ಮಾಡ್ತಾರೆ ಅಂತ? ಯಾಕಂದ್ರೆ IPL ಇತಿಹಾಸ ನೋಡಿ, RCB ಹೈಯೆಸ್ಟ್ ಎವರ್ ಚೇಸ್ 204, ಅದು 2010 ಅಲ್ಲಿ ಬಂದಿತ್ತು. ಲಾಸ್ಟ್ ಸೀಸನ್ 201 ಚೇಸ್ ಮಾಡ್ತಾರೆ GT ವಿರುದ್ಧ. ಎರಡೇ ಬಾರಿ 200+ ನ ಚೇಸ್ ಮಾಡಿದಂತ RCB 228 ನ, ಅದು ಏನೋ ಒಂಥರ ಮಾಡು ಇಲ್ಲ ಮಡಿ ಪಂದ್ಯ ಅಂತ ಹೇಳ್ಬೇಕು, ಅದ್ರಲ್ಲಿ ಮಾಡಕ್ಕಾಗತ್ತೆ. ಅದರಲ್ಲೂ ಟಿಮ್ ಡೇವಿಡ್ ಇರ್ಲಿಲ್ಲ, ಇಂಜೂರ್ಡ್, ರೂಲ್ಡ್ ಔಟ್. ರಮರಿಯಾ ಶೆಪರ್ಡ್ ಅವಶ್ಯಕತೆ ಕೂಡ ಬೀಳಲಿಲ್ಲ. ಆ ತರ ಒಂದು ಚೇಸ್ ನ ಕಂಟ್ರೋಲ್ ಮಾಡಿದ್ದು ಜಿತೇಶ್ ಶರ್ಮಾ. ನಾಯಕ ಆದ್ರೂ ವಿನಾಯಕ ಅಂತ ಹೇಳಿದ್ರೆ ನಮ್ಮ ಮಯಾಂಕ್ ಅಗರ್ವಾಲ್ ಅನ್ಸೋಲ್ಡ್ ಆಗಿದ್ರು. IPL ಆಕ್ಷನ್ ಅಲ್ಲಿ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬರ್ತಾರೆ. ಈ ಒಂದು ವಿಕ್ಟ್ರಿಲಿ ಅವರು ಕೂಡ ಒನ್ ಆಫ್ ದಿ ಆರ್ಕಿಟೆಕ್ಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಸೂಪರ್ ಫೌಂಡೇಶನ್ ಹಾಕೊಂಡಿದ್ದು ಈ ಒಂದು ವಿಕ್ಟ್ರಿಗೆ ಯಾರು ಅಂದ್ರೆ ಸಾಲ್ಟ್ ಅಂಡ್ ಕೊಹ್ಲಿ. ಕೊಹ್ಲಿ ಅವರಿಂದ ಇನ್ನೊಂದು ಅರ್ಧಶತಕ ಬಂದಿರೋದು. ಈ ಅರ್ಧಶತಕ ಬಂದಾಗೆಲ್ಲ ಈ ಸೀಸನ್ ಅಲ್ಲಿ ಸೋತೆ ಇಲ್ಲ RCB. ಅವರು 9,000 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ RCBಗೆ ಆಡುವಾಗ. ಆ ಒಂದು ದಾಖಲೆ ಕೂಡ ಕಂಪ್ಲೀಟ್ ಮಾಡಿದ್ರು 50+ ರನ್ಸ್ ನ ಸ್ಕೋರ್ ಮಾಡಿದಾಗ ವಿರಾಟ್ ಕೊಹ್ಲಿ ಅವರು ಅಂತ ಹೇಳಿದ್ರೆ. ಇದು 7th ಅವೇ ಗೇಮ್ ವಿಕ್ಟ್ರಿ ಆಗಿರೋದು RCBಗೆ. ಯಾವುದೇ ಒಂದು IPL ತಂಡ 18 ವರ್ಷದಲ್ಲಿ ಈ ಒಂದು ಸಾಧನೆ ಮಾಡೇ ಇಲ್ಲ. ಆ ಒಂದು ದಾಖಲೆ ಕೂಡ RCB ಮಾಡಿರೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ ನಾಳೆ ಬೆಳಗ್ಗೆ 9:00 ಜಾನಿ ಮೂರ್ತಿ ಚಾನಲ್ ಅಲ್ಲಿ. ದಯವಿಟ್ಟು ಜಾಯಿನ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಜೈ ಹಿಂದ್, ಇಂತಿ ನಿಮ್ಮ ಜಾನಿ.